ನಮ್ಮ ಬಿರುಗಾಳಿ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಯಾಕೆ ವಿಶೇಷ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕ ರಾಜಕಾರಣದಲ್ಲಿ ಬಹಳ ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಇವರು. ಇವರನ್ನ ಜನ ಏನು ಹೇಳ್ತಾರೆ ಅಂತಂದರೆ, ಇವರು ಅಂದರೆ ವಿವಾದ ಅಂದರೆ ಇವರು ಅಂತ ಒಂದಷ್ಟು ಜನ ಹೇಳ್ತಾರೆ. ಹಂಗೆ ಹೇಳೋರ ಸಂಖ್ಯೆನೂ ಬಹಳ ದೊಡ್ಡದಾಗಿದೆ. ಆದರೆ ಇವರು ಅಂದರೆ ರಾಷ್ಟ್ರಭಕ್ತಿ ಅಂದರೆ ಇವರು, ನಿಷ್ಕಳಂಕ ರಾಜಕೀಯ ಅಂದರೆ ಇವರು ಅಂತ ಹೇಳೋರ ಸಂಖ್ಯೆ ಕೂಡ ಬಹಳ ದೊಡ್ಡದಾಗಿದೆ. ಇವರ ಫ್ಯಾನ್ ಫಾಲೋಯಿಂಗು ಅಷ್ಟೇ ಇದೆ, ಟೀಕಾಕಾರರು ಅಷ್ಟೇ ಇದ್ದಾರೆ. ಯಾರಪ್ಪ ಅಂಥ ವಿಶೇಷವಾದ ವ್ಯಕ್ತಿ? ವಿಶೇಷವಾದ ಶಕ್ತಿಯನ್ನು ಒಂದಷ್ಟು ಜನ ಇವರಲ್ಲಿ ಕಂಡ್ರೆ ಇನ್ನಷ್ಟು ಜನ ಕುಯುಕ್ತಿಗಳನ್ನು ಕಾಣ್ತಾರೆ. ಯಾರು? ನನ್ ಅದರ್ ದೆನ್ ಸಂಸದರಾಗಿರ್ತಕ್ಕಂಥ ಶ್ರೀ ಅನಂತ್ ಕುಮಾರ್ ಹೆಗ್ಡೆ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅನಂತ್ ಕುಮಾರ್ ಹೆಗ್ಡೆ ಅವರೇ, ಎಲ್ಲಿದ್ರಿ ಇಷ್ಟು ದಿನ? ಈಗ ಲಾಸ್ಟ್ ಒಂದು 2-3 ಮಂತ್ಸಿಂದ ನೀವು ಎಲ್ಲ ಕಡೆ ಕಾಣಿಸ್ಕೋತಾ ಇದ್ದೀರಾ, ಸಂತೋಷ. ಅದಕ್ಕಿಂತ ಮುಂಚೆ ಏನಾಗಿತ್ತು? ನೀವು ಒಂದು ಗ್ಯಾಪ್ ತಗೊಂಡ್ರಿ, ಹುಷಾರಿಲ್ಲ ಅಂತೇನೋ ಬೇರೆ ಕೇಳಿದ್ವಿ. ಸರ್ ನಿಮ್ಮನ್ನ ನಿಮ್ಮ ಅಭಿಮಾನಿಗಳು ಮಿಸ್ ಮಾಡ್ಕೊಂಡ್ರು, ನಿಮ್ಮ ಟೀಕಾಕಾರರು ಮಿಸ್ ಮಾಡ್ಕೊಂಡ್ರು. ನನ್ನ ಪಾಡಿಗೆ ನಾನಿದ್ದೆ. ಓಕೆ, ನಿಮ್ಮ ಪಾಡಿಗೆ ನೀವು ಇರಕ್ಕೆ ಬಿಡಲ್ಲ ಸರ್, ಹೆಂಗೆ ಬಿಡೋಕ್ಕಾಗುತ್ತೆ ಅಂತ? ಏನಿಲ್ಲ, ಬೇರೆ ಬೇರೆ ಕೆಲಸದ ಒತ್ತಡ ಇತ್ತು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಎಂಗೇಜ್ ಆಗಿದ್ದೆ. ಪಬ್ಲಿಕ್ಕಿಗೆ ಕಾಣಿಸ್ಕೊಳ್ತಿರ್ಲಿಲ್ಲ, ವಿಶೇಷವಾಗಿ ಮಾಧ್ಯಮದವರಿಂದ ದೂರ ಇದ್ದೆ ಅಷ್ಟೇ. ಆರೋಗ್ಯದ ಬಗ್ಗೆನೇ ಸುಮಾರು ಜನಕ್ಕೆ ಸುಮಾರು ಥರದ ಅನುಮಾನಗಳು, ಹಾಗಾಗಿತ್ತಂತೆ ಹೀಗಾಗಿತ್ತಂತೆ ಅಂತ ಹೇಳಿ, ಅಂಥವ್ರಿಗೆ ನಿಮ್ಮಿಂದಲೇ ಒಂದು ಸ್ಪಷ್ಟನೆ ಬಂದ್ಬಿಟ್ರೆ. ಅರ್ಧ ಸತ್ಯ ಅರ್ಧ ಸರಿ. ಸ್ವಲ್ಪ ಮಟ್ಟಿಗೆ ಸ್ವಾಭಾವಿಕವಾಗಿ ಆರೋಗ್ಯದ ಸಮಸ್ಯೆ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಸುಮಾರು ಒಂದೂವರೆ ವರ್ಷಗಳ ಕಾಲ ನಾನು ಯಾರಿಗೂ ಸಂಪರ್ಕದಲ್ಲಿ ಇರಲಿಕ್ಕಾಗಲಿಲ್ಲ. ಆದರೆ ಅಷ್ಟರ ನಂತರದಲ್ಲಿ ಸ್ವಾಭಾವಿಕವಾಗಿ ಸಾರ್ವಜನಿಕ ಕೆಲಸಗಳು, ನಮ್ಮ ಸಂಸದರ ಕಾರ್ಯವ್ಯಾಪ್ತಿಯಲ್ಲಿ ಬರತಕ್ಕಂಥ ಕೆಲಸಗಳು, ಅದರ ಜೊತೆಗೆ ಬೇರೆ ಬೇರೆ ನಮ್ಮದೇ ಆಗಿರತಕ್ಕಂಥ ಸಾಮಾಜಿಕ ಚಟುವಟಿಕೆಗಳು, ಇದರಲ್ಲಿ ಭಾಗಿಯಾಗ್ತಾ ಇದ್ದೆ ನಾನು. ಆದರೆ ಮಾಧ್ಯಮದವರು ಕಣ್ಣಿಗೆ ನಾನು ಸಾಮಾನ್ಯವಾಗಿ ಸ್ವಲ್ಪ ದೂರ ಇರ್ತಿದ್ದೆ. ವಿಶೇಷ ಕಾರಣ ಏನಾದರೂ ಇದೆಯಾ? ಕಾರಣ ಎಂತೇನಿಲ್ಲ, ಕೆಲಸ ಮಾಡಲಿಕ್ಕೆ ಪಬ್ಲಿಸಿಟಿ ಅವಶ್ಯಕತೆನೇ ಇಲ್ಲ ಕೆಲಸ ಮಾಡೋರಿಗೆ. ನನಗೂ ಆ ಪಬ್ಲಿಸಿಟಿ ಅವಶ್ಯಕತೆ ಕಾಣಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇದ್ವಿ ಅಷ್ಟೇ. ಪಬ್ಲಿಸಿಟಿ ಜೊತೆಗೇನೆ ನಿಮ್ಮ ಕಾರ್ಯಕರ್ತರಿಗೆ ಅಥವಾ ನಿಮ್ಮ ವೋಟರ್ಸ್ಗೆ ಕೆಲ ಪ್ರಶ್ನೆಗಳಿಗೆ ಉತ್ತರ ಕೂಡ ಮಾಧ್ಯಮದ ಮೂಲಕವೇ ಸಿಗುತ್ತೆ. ಅದು ಸಿಗ್ಲಿಲ್ವಲ್ಲ ಅಂತ ಹೇಳಿ? ಹಾಗೇನಿಲ್ಲ, ಮಾಧ್ಯಮದ ಮುಖಾಂತರವೇ ನಾವು ಜನರಿಗೆ ಸಿಗಬೇಕು ಅನ್ನುವಂಥದ್ದೇನಿಲ್ಲ. ನಮ್ಮ ವೈಯಕ್ತಿಕ ಸಂವಹನ ಅದು ಬೇರೆಯೇ ಇರುತ್ತೆ. ಇವತ್ತು ಎಲ್ಲರೂ ಹೇಳ್ತಾರೆ ಇಷ್ಟು ದಿವಸಗಳ ಕಾಲ ನಾಪತ್ತೆ ಆಗಿದ್ರು, ಈಗ ಬಂದಿದ್ದಾರೆ ಅಂತ. ಆದರೆ ನಮ್ಮ ಕ್ಷೇತ್ರದಲ್ಲಿ ಅದನ್ನು ಯಾರೂ ಹೇಳೋದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಕೂಡ ಆ ಒಂದು ಸೊಲ್ಲೆ ಕಾಣುವುದಿಲ್ಲ. ಕೆಲವೊಂದು ವಿಷಯ ಚರ್ಚೆಯ ವಿಷಯ ಆಗಿರುತ್ತೆ, ಆದರೆ ಅದು ವಾಸ್ತವಿಕತೆಗೆ ಹತ್ತಿರವಾಗಿರುತ್ತೆ ಅಂತ ನಾನೇನು ಒಪ್ಪುದಿಲ್ಲ. ರಾಜಕಾರಣದ ವಿಚಾರದಲ್ಲಿ ಕೆಲವೊಮ್ಮೆ ನಾನು ಹಲವು ಬಾರಿ ನೀವು ಹೀಗೆ ಮಾತಾಡಿದ್ದನ್ನು ಕೇಳಿದ್ದೀನಿ. ಏನು ಅಂತಂದರೆ, ಟಿಪಿಕಲ್ ಶೈಲಿಯ ರಾಜಕಾರಣದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಆಸಕ್ತಿ ಇಲ್ವೇನೋ ಅಂತ ಅನಿಸುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಹೊರಗಡೆಯಿಂದ ನೋಡಿದವರಿಗೆ ವಿವಾದಗಳು ಕಂಡು ಬರುತ್ತೆ. ನೀವು ಕಟುವಾದ ಮಾತುಗಳನ್ನು ಆಡ್ತೀರಿ, ಸ್ಟ್ರೈಟ್ ಹಿಟ್ ಥರದ ಹೇಳಿಕೆಗಳನ್ನು ಕೊಡ್ತೀರಿ. ಯಾವ ಅನಂತಕುಮಾರ್ ಹೆಗಡೆ ಸತ್ಯ? ಆ್ಯಕ್ಚುಲಿ ಎರಡೂ ಸತ್ಯವೇ. ಓಕೆ. ಸಾಮಾನ್ಯವಾಗಿ ನಾನು ಈ ಸಂಸದರ ಕಾರ್ಯವ್ಯಾಪ್ತಿಯಲ್ಲಿ ಬರತಕ್ಕಂಥ ಕೆಲಸಗಳೇನಿರುತ್ತೆ, ಅಲ್ಲಿ ರಿಬ್ಬನ್ ಕಟ್ ಮಾಡ್ಲಿಕ್ಕೆ ಹೋಗಬೇಕು, ಇಲ್ಲಿ ರಿಬ್ಬನ್ ಕಟ್ ಮಾಡ್ಲಿಕ್ಕೆ ಹೋಗಬೇಕು, ಅಲ್ಲಿ ಗುದ್ಲಿ ಹಿಡ್ಕೊಂಡು ಹೋಗಬೇಕು, ಈ ರೀತಿಯ ರಾಜಕಾರಣವನ್ನು ನಾನು ಮೊದಲಿಂದನೂ ಕೂಡ ಇಷ್ಟಪಟ್ಟಿರಲಿಲ್ಲ. ಜನರ ಒತ್ತಾಸೆಗೆ ಅಲ್ಲಿ ಇಲ್ಲಿ ಹೋಗಿ ನಮ್ಮದೇ ಕೆಲಸಗಳು ಜನರಿಗೆ ಗೊತ್ತಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಹೋಗ್ತಾ ಇದ್ದೆ ಬಿಟ್ಟರೆ ಅದರಲ್ಲಿ ನನಗೆ ಆಸಕ್ತಿಯೂ ಇರಲಿಲ್ಲ. ಕಾರಣ ಇಷ್ಟೇ, ಇದು ಸರ್ಕಾರದ ದುಡ್ಡು, ಸರ್ಕಾರ ಮಾಡ್ತಾ ಇದೆ. ನಾವು ನಮ್ಮ ಅಪ್ಪನ ಮನೆಯಿಂದ ತಂದುಕೊಡೋ ದುಡ್ಡಲ್ಲ ಅದು, ಅಥವಾ ನನ್ನ ಸ್ವಂತ ಗಳಿಕೆಯನ್ನು ನಾನು ತೊಗೊಂಡೋಗಿ ಜನರ ಎದುರುಗಡೆ ಕೊಟ್ಟು ನಾನೇ ಕೊಟ್ಟಿದ್ದೀನಿ, ನಾನೇ ಮಾಡಿದ್ದೀನಿ. ಇದು ಒಂದು ರೀತಿಯ ಆಷಾಢಭೂತಿತನ. ಇದು ಅದರಲ್ಲಿ ತೋರಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಜನರ ದುಡ್ಡು ಸರ್ಕಾರಕ್ಕೆ ಹೋಗಿದೆ, ಸರ್ಕಾರ ವಾಪಸ್ ಜನರಿಗೆ ಅದನ್ನು ಕೊಡ್ತಾ ಇದೆ. ಜನ ಅದನ್ನು ಆನಂದ ಪಡಲಿ, ಅದು ಜನರ ಕೆಲಸ. ಅದು ಇದರಲ್ಲಿ ನಾನು ಹೋಗಿ ನಿಂತ್ಕೊಂಡು ನನ್ನ ಫೋಟೋ ತೆಗೆಸ್ಕೋಬೇಕು, ನನ್ನ ಫೋಟೋ ದಿವಸವೂ ಪೇಪರ್ನಲ್ಲಿ ಬರಬೇಕು, ಟಿ ವಿಯಲ್ಲಿ ಬರಬೇಕು, ಇದೊಂದು ಅನಿಷ್ಟ ಪದ್ಧತಿ. ಇದು ಪ್ರತಿಯೊಂದಕ್ಕೂ ಕೂಡ ನನ್ನ ಫೋಟೋವನ್ನು
ಕಾಣುವ ಹಾಗೆ ನಾನು ಯಾವತ್ತೂ ಕೂಡ ಜನರ ಎದುರುಗಡೆ ಇರಬೇಕು ಅಂತಕ್ಕಂಥ ಪದ್ಧತಿ ಇದೆಯಲ್ಲ, ಇದು ಅನಿಷ್ಟ ಪದ್ಧತಿ. ಇದನ್ನು ನಾನು ಮೊದಲಿಂದನೂ ಒಪ್ತಿರ್ಲಿಲ್ಲ. ಬೇರೆಯವ್ರ ದೃಷ್ಟಿಯಲ್ಲಿ ಅದು ಸರಿ ಇರ್ಬೋದು, ನನ್ನ ದೃಷ್ಟಿಯಲ್ಲಿ ನಾನು ಒಪ್ಪಲಿಲ್ಲ.